ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ಮಧುರಾಜು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶ್ರೀಕೃಷ್ಣನಿಂದ ಕಲಿಯಬೇಕಾದ 10 ಜೀವನ ಪಾಠಗಳು ಯಾವುವೆಂದು ತಿಳಿದುಕೊಳ್ಳೋಣ. ಕೃಷ್ಣಂ ಒಂದೇ ಜಗದ್ಗುರುಂ. ಹೀಗೆ ಆ ವಿಷ್ಣುವಿನ ಅವತಾರಗಳ ಪೈಕಿ ಯಾವ ಅವತಾರದ ಬಗ್ಗೆಯೂ ಹೇಳಿಲ್ಲ. ಅಷ್ಟೇ ಏಕೆ, ಯಾವ ಪರಮಾತ್ಮನ ವಿವರಣೆಯನ್ನು ಸ್ವತಃ ಕೃಷ್ಣಾವತಾರದಲ್ಲಿ ಹೇಳಿದಂತೆ ಹೇಳಿಲ್ಲ. ಕೃಷ್ಣನ ಜೀವನಗಾಥೆಯಲ್ಲಿ ಎಲ್ಲ ಕಾಲಕ್ಕೂ ಸಲ್ಲುವ ಹಸಿವು ಪಾಠಗಳು ನಮಗಿವೆ. ಅದನ್ನು ಅನುಸರಿಸಲೇಬೇಕು ಎಂದು ಆ ಭಗವಂತ ಹೇಳದಿರಬಹುದು. ಆದರೆ ತಾನೇ ಈ ರೀತಿ ಜೀವಿಸಿ ವರ್ತಿಸಿ ಆದರ್ಶನಾಗಿದ್ದಾನೆ. ಆಧುನಿಕ ಕಾಲಘಟ್ಟಕ್ಕೆ ಹೋಲಿಸಿದರೆ ಹೇಳುವುದಾದರೆ ಕೃಷ್ಣನಂಥ ಬೆಸ್ಟ್ ಮ್ಯಾನೇಜ್ಮೆಂಟ್ ಗುರು ಯಾರೂ ಸಿಗಲಿಲ್ಲ. ಭಗವದ್ಗೀತೆ ಎಂಬ ಅದ್ಭುತ ಗ್ರಂಥದಲ್ಲಿ ಆತ ನೀಡಿರುವ ಸಂದೇಶವೇ ಭೂಮಿಯ ತೂಕದ್ದು. ಆತನಿಂದ ಏನೆಲ್ಲ ಪಾಠಗಳನ್ನು ಕಲಿಯಬಹುದು ಎಂಬುದರ 10 ಅಂಶಗಳನ್ನು ಇಲ್ಲಿ ಹೇಳಲಾಗಿದೆ. ಬದುಕಿನ ಸಕಲ ಸಾರವನ್ನು ನಮ್ಮೆದುರು ತೆರೆದಿಟ್ಟಿರುವ ಜಗನ್ನಿಯಾಮಕನ ಸಂದೇಶದಲ್ಲಿ 10ನೇ ಆರಿಸಿಕೊಳ್ಳುವುದು ಸವಾಲು. ಆದರೆ ಇದು ತುಟಿಗೆ ಜೇನು ಸೇರುವಂತೆ ಪ್ರಯತ್ನ. ಇವುಗಳ ರುಚಿ ಹಿಡಿದು ಕೃಷ್ಣನ ಜೀವನಗಾಥೆ ತಿಳಿಯುವವರಂತೆ. ಭಗವದ್ಗೀತೆ ಓದುವ ಅರ್ಥೈಸುವ ಪ್ರಯತ್ನ ಆದರೆ ಅದು ಸಾರ್ಥಕ್ಯ. ಕೃಷ್ಣನಿಂದ ಬಂದ ಮುಖ್ಯ 10 ಪಾಠ ಇಲ್ಲಿವೆ. 1. ಎಷ್ಟು ಮಂದಿರ ರಕ್ಕಸರು ಕೊಲ್ಲಲು ಬಂದರು. ಆ ಕೃಷ್ಣನ ಮೇಲೆ ನಡೆದಷ್ಟು ಹತ್ಯೆ ಪ್ರಯತ್ನಗಳು ಬೇರೆ ಯಾರ ಮೇಲೂ ನಡೆದಿರಕ್ಕಿಲ್ಲ. ಅದೆಷ್ಟೋ ರಕ್ಕಸರು, ರಾಕ್ಷಸಿ ಪುತನಿ ಸೇರಿದಂತೆ ಆತನನ್ನು ಕೊಲ್ಲಲು ನಾನಾ ಬಗೆಯನ್ನು ಯತ್ನಿಸಿದರು, ನಡೆಸಿದರು. ಅದೆಲ್ಲದರಿಂದ ಪಾರಾದ ಕೃಷ್ಣ ಜೀವ ಬೆದರಿಕೆ ಬಂದರೂ ಘನ ಉದ್ದೇಶ ಬಿಡಬಾರದು ಎಂಬುದನ್ನು ಬಾಲ್ಯದಲ್ಲಿ ತೋರಿಸಿಕೊಟ್ಟ. 2. ಗೋವರ್ಧನ ಗಿರಿಧಾರಿ. ಕೇವಲ ತನ್ನ ರಕ್ಷಣೆ ಮಾತ್ರ ಅಲ್ಲ, ತನ್ನ ಸುತ್ತಮುತ್ತಲಿನವರ ರಕ್ಷಣೆ ಕೂಡ ಆದ್ಯ ಕರ್ತವ್ಯ ಎಂಬುದನ್ನು ನೆನಪಿಸುವ ಕಾರಣಕ್ಕೆ ಗೋವರ್ಧನಗಿರಿಯನ್ನು ಕಿರುಬೆರಳಿನಿಂದ ಎತ್ತಿ ಹಿಡಿದು ಜನರನ್ನು ರಕ್ಷಿಸಿದ. 3. ಪ್ರಾಣಿಗಳ ಬಗ್ಗೆ ಕರುಣೆ. ಕಾಳಿಂಗಮರ್ದನದ ಪ್ರಹಸನದಲ್ಲಿ ಆ ಹಾವನ್ನು ಕೊಲ್ಲುವುದು ಕೂಡ ಆ ಕೃಷ್ಣನಿಗೆ ಸವಾಲಿನ ವಿಚಾರ ಏನಾಗಿರಲಿಲ್ಲ. ಆದರೆ ಆ ನಾಗ ಕುಟುಂಬಕ್ಕೆ ಬದುಕಿಕೊಳ್ಳುವ ಅವಕಾಶ ನೀಡಿದ. ಆ ಮೂಲಕ ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಎಂಬ ಸಂದೇಶ ನೀಡಿದ. 4. ಗಂಧ ನೀಡಿದಾಕೆಗೆ ಶಾಶ್ವತ ಯೌವನ ಕೊಟ್ಟ. ತನಗೆ ಹಚ್ಚಿಕೊಳ್ಳಲೇ ಗಂಧ ನೀಡಿದಾಕೆಗೆ ಶಾಶ್ವತವಾದ ಯೌವನವನ್ನು ವರವಾಗಿ ನೀಡಿದ ಕೃಷ್ಣ ನಮಗೆ ಪ್ರೀತಿಯಿಂದ ಯಾರು ಏನನ್ನು ಆದರೂ ನೀಡಿದರೆ ಅದನ್ನು ಪಡೆಯಬೇಕು ಎನ್ನುವ ಜತೆಗೆ ಬದಲಿಗೆ ಘನವಾದುದನ್ನೇ ನೀಡಬೇಕು ಎಂಬ ಪಾಠ ಹೇಳಿದ್ದಾರೆ. 5. ಗುರುಭಕ್ತಿ ತೋರಿಸಿಕೊಟ್ಟ ಜಗದ್ಗುರು. ವಿದ್ಯೆ ಕಲಿಸಿದ ಸಂದೀಪ ಮುನಿಗಳ ಪುತ್ರ ಶೋಕವನ್ನು ನಿವಾರಿಸಿ ವಿದ್ಯೆ ಕಲಿಸಿದ ಗುರುಗಳಿಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ಹೇಳಿಕೊಟ್ಟ ಜಗದ್ಗುರುವಾದ. 6. ದುಷ್ಟರ ಬಗ್ಗೆ ಕರುಣೆ ಕೂಡದು. ಸಂಬಂಧಿಕರು ಆದರೂ ದುಷ್ಟರಿಗೆ ಯಾವುದೇ ರಿಯಾಯಿತಿ ತೋರಬಾರದು ಎಂಬ ವಿಚಾರದಲ್ಲಿ ಕಂಸ ಹಾಗೂ ಶಿಶುಪಾಲ ವಧೆಯನ್ನು ಸಂದೇಶವಾಗಿ ನೀಡಿದ್ದಾರೆ. 7. ಗೆಳೆಯರ ಮನಸ್ಸು ತಿಳಿಯಬೇಕು. ಬೇಡಲು ಬಂದ ಗೆಳೆಯ ಸುಧಾಮನ ಮನಸ್ಸನ್ನು ಆತ ಬಾಯಿ ಬಿಟ್ಟು ಹೇಳದಿದ್ದರೂ ತಿಳಿದು ಸಕಲ ಐಶ್ವರ್ಯಗಳನ್ನು ನೀಡಿದ ಕೃಷ್ಣ ಗೆಳೆಯರ ಮನಸ್ಸನ್ನು ಅರಿಯುವ ಬಗೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಅರ್ಜುನನನ್ನು ಮಿತ್ರ ಎನ್ನುತ್ತಿದ್ದ ಕೃಷ್ಣ ಆ ಸ್ನೇಹಕ್ಕಾಗಿ ಮಾಡಿದ ಸಹಾಯ ಕೂಡ ಅತಿ ದೊಡ್ಡ ಪಾಠ. 8. ಅಣ್ಣನ ಕರ್ತವ್ಯಕ್ಕೆ ಉದಾಹರಣೆ. ದ್ರೌಪದಿಯ ಕಷ್ಟದಲ್ಲಿ ವಸ್ತ್ರದಾಯ ಪಾಲಿಸಿದ ಅಕ್ಷಯ ಪಾತ್ರ ನೀಡಿದ ಆ ಕೃಷ್ಣ ಹೆಣ್ಣು ಮಕ್ಕಳ ಕಷ್ಟಕ್ಕೆ ಸ್ಪಂದಿಸಬೇಕಾದ ಅಣ್ಣನ ಕರ್ತವ್ಯಕ್ಕೆ ಉದಾಹರಣೆ. 9. ಯುದ್ಧ ಎಂಬುದು ಕೊನೆ ಆಯ್ಕೆ. ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಲು ತನ್ನಿಂದಾದ ಎಲ್ಲ ಪ್ರಯತ್ನವನ್ನು ಮಾಡಿದ ಕೃಷ್ಣ ಯುದ್ಧ ಎಂಬುದು ದುಷ್ಟ ಜನರ ಅಂತ್ಯಕ್ಕಿರುವ ಕೊನೆ ಆಯ್ಕೆ ಎಂಬುದನ್ನು ತೋರಿಸಿಕೊಟ್ಟ. 11. ಅನ್ಯಾಯ ಎದುರಿಸಿದವರ ಮನೆಯ ಆತಿಥ್ಯ ಬೇಡ. ಸಂಧಾನಕ್ಕಾಗಿ ಹಸ್ತಿನಾವತಿಗೆ ಬಂದ ಕೃಷ್ಣ ಎಂಥ ಸಿರಿವಂತರು ಆಹ್ವಾನಿಸಿದರೂ ಆ ಕಡೆಗೆ
ವಿದುರನ ಮನೆಗೆ ಹೋದ. ಆ ಮೂಲಕ ಒಂದು ಹೊತ್ತಿನ ಗಂಜಿಯಾದರೂ ಸರಿ, ಅದು ಸಜ್ಜನರ ಮನೆಯಲ್ಲೇ ತೆಗೆದುಕೊಳ್ಳಬೇಕು. ತಪ್ಪನ್ನು, ಅನ್ಯಾಯವನ್ನು ಎದುರಿಸಿದವರು ಶ್ರೀಮಂತರು ಆದರೂ ಅಂಥವರ ಮನೆಯ ಆತಿಥ್ಯ ಕೂಡದು ಎಂದು ದೊಡ್ಡ ಸಂದೇಶವನ್ನೇ ನೀಡಿದ್ದ.